ನೋಡ್ರಿ 144 ಸೆಕ್ಷನ್ ಜಾರಿ ಮಾಡಿರ್ತಕ್ಕಂಥದ್ದು 5 ಜನದ ಮೇಲೆ ಸೇರಬಾರ್ದು. ನಾವು ನಿನ್ನೆ ಮೀಡಿಯಾದಲ್ಲೇ ನಾನು ಹೇಳಿದ್ದೀನಿ, ಈ ವಿಚಾರದಲ್ಲಿ ಯಾವ ಕಾರ್ಯಕರ್ತರು ಕೂಡ ಅಲ್ಲಿ ಬರೋದು ಅವಶ್ಯಕತೆ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಡೈರೆಕ್ಟು ರಿಲೇ ಆಗ್ತಾ ಇರ್ತದೆ, ನೀವು ಅದನ್ನು ನೋಡ್ಬೋದು. ನೋಡೋ ಆಸಕ್ತಿ ಇರ್ತಕ್ಕಂಥವ್ರು ಅಲ್ಲಿ ಬಂದು ನೀವೇನಾರ ಗೊಂದಲ ಉಂಟು ಮಾಡಿದ್ರೆ ಅವ್ರು ನಿಮ್ಮ ಮೇಲೆ ಕ್ರಮ ತಗೊತಾರೆ. ನಿಮ್ಮ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಜವಾಬ್ದಾರಿ ಆಗಲ್ಲ. ದಯಮಾಡಿ ಅದಕ್ಕೆ ನೀವು ಸಹಕಾರ ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಮನವಿ ಮಾಡಿದ್ದೀನಿ. ಆಮೇಲೆ ನನಗೂ ಕೂಡ ಬೆಳಗ್ಗೆಯಿಂದ ಪೊಲೀಸ್ನವರು 100 ಸರಿ ನೀವು ಎಲ್ಲಿದ್ದೀರಾ ಅಂದರು. ನಾನು ಅವ್ರಿಗೆ ಎಲ್ಲೂ ಹೇಳಲಿಲ್ಲ, ಯಾಕಂದ್ರೆ ನನಗೆ ಗೊತ್ತು ಇವೆಲ್ಲ ನಾವೇ ಹೇಳಿಸ್ಕೊಂಡು ಪೊಲೀಸ್ನವ್ರನ್ನ ಇವರೇ ಕರ್ಸ್ಕೊಂಡು ಇವರೇ ಅರೆಸ್ಟ್ ಮಾಡಿಸ್ಕೊಂಡ್ಬಿಟ್ರು ಅಂತಕ್ಕಂಥದ್ದು ಬೇಡ ಅಂತೇಳಿ ನಾನು ನಮ್ಮ ಸ್ನೇಹಿತರ ಕಾರಲ್ಲಿ ಬಂದೆ. ನನ್ನ ಸರ್ಕಾರಿ ಕಾರನ್ನು ಕೂಡ ಇದಕ್ಕೆ ಉಪಯೋಗಿಸಿಲ್ಲ. ನನ್ನ ಇಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ, ಇಲ್ಲಿದ್ದರೆ ಹುಲಿಕಟ್ಟೆ ಮೇಲೆ ಹೋಗಿದ್ದೆ ನನಗೆ ಗೊತ್ತಿಲ್ಲ ಇಲ್ಲಿರ್ತಾರೆ ಅವರು ಅಂತ. ನಾನು ಹುಲಿಕಟ್ಟೆಲ್ಲೂ ದಾರಿ ಐತಲ್ಲ, ಹುಲಿಕಟ್ಟೆ ಹೋಗೋಕ್ಕೂ ದಾರಿ ಐತಲ್ಲ, ಅಲ್ಲೇ ಹೋಗ್ತಿದ್ದೆ ನಾನು. ಸುಮ್ಮನೆ ಇದನ್ನು ಎಲ್ಲ ಒಂದು ಕಡೆ ಅಂತ್ಯ ಆಡಬೇಕಲ್ಲ. ಇದಕ್ಕೆ ಸೋದರರ ವಿರುದ್ಧ ಆರೋಪ ಇದೆ. ಒಂದು ದಿವಸ ಆರೋಪ ಮಾಡೋದು ಪರವಾಗಿಲ್ಲ, ಬೆಳಿಗ್ಗೆ ಎದ್ರೆ ಬರೀ ಇದೆ ಆರೋಪ. ಬೆಳಿಗ್ಗೆ ಸಾಯಂಕಾಲ ಅದೆಷ್ಟೋ ಒಂದು ಗಾಡಿ ಮಡಗಿದ್ದೀನಿ, ಒಂದು ಟೆಂಪೋ ಮಡಗಿದ್ದೀನಿ, ತತ್ತೀನಿ, ಕೊಡ್ತೀನಿ, ಏನೋ ಕೊಟ್ಬಿಡ್ಲಿ ಅಂತ ಕರೆದೋ ನಾವು. ಅವರೇ ಹೇಳಿದ್ದು ಚಕ್ರಬಾವಿ VSNL ಮಾಡ್ಲಿಕ್ಕಂಟ್ರಿ ಅಂತ ಹೇಳಿದವ್ರು ಅವರೇ. ನೀವು ವೀಡಿಯೋದಲ್ಲಿ ನೋಡಿರ್ಬೇಕಲ್ಲ, ನೀವು ಅವರೇ ಹೇಳಿದ್ದು ಮಾಡ್ಬೇಕಂಟ್ರಿ ಅಂತ. ನಾವೇನು ಜಾಗ ಫಿಕ್ಸ್ ಮಾಡಲಿಲ್ಲ, ಅಲ್ಲೇ ತಿನ್ಕಂಡ್ರಿ ಚಿನ್ನಾಭರಣದ ವಿಚಾರ ಮಾತಾಡೋಕ್ಕೆ ಆಯ್ತಪ್ಪ ಫಿಕ್ಸ್ ಮಾಡಿ ಡೇಟು ಅವರೇ ಫಿಕ್ಸ್ ಮಾಡ್ಲಿಕ್ಕಂಟ್ರೆ ನಾನೇ ಫಿಕ್ಸ್ ಮಾಡಿದೆ. ಸರ್, ಈಗ ಪೊಲೀಸರು ನಿಮ್ಮನ್ನ ತಡೆದಿದ್ದಾರೆ. ಈ ಪ್ರಕರಣಕ್ಕೆ ಸುಖಾಂತಿ ಆಡುವಂಥದ್ದು ಯಾವಾಗ ಅಂತೇಳಿ ಪೊಲೀಸ್ನವ್ರಿಗೆ ಹೇಳಿದ್ದೀನಲ್ಲ, ಈಗ ನಾವೊಂದು ಕಂಪ್ಲೇಂಟ್ ಕೊಡ್ತೀವಿ, ಈ ಗೊಂದಲಕ್ಕೆಲ್ಲ ಅವರೇ ಕಾರಣ ಅಂತ. ಅದ್ರ ಮೇಲೆ ಅವ್ರು ನೋಟಿಸ್ ಕೊಟ್ಟು ಅವ್ರ ಹತ್ರ ಇರೋ ದಾಖಲಾತಿಗಳಿಟ್ಟು ಅವ್ರ ದಾಖಲಾತಿಗಳನ್ನ ಕೊಟ್ಟರೆ ನಮ್ಮ ಮೇಲೆ ಕ್ರಮ ತಗೊಳ್ಳಿ. ಅವರು ಹೌದು ರೀ ನೀವು ತಿಂದಿದ್ದೀರಾ ಅದಕ್ಕೆ ಅವ್ರು ಹೇಳೋರು ಅಂತೇಳಿ ಸ್ಪಷ್ಟೀಕರಣ ಕೊಡಬೇಕು ಅವ್ರು ಪೊಲೀಸ್ನವರು. ಇಲ್ಲ ಅಂತಂದರೆ ಶಾಂತಿ ಭಂಗ ಉಂಟು ಮಾಡ್ತಕ್ಕಂಥ ಕೇಸ್ಗಳು, ಕಾನೂನು ಭಂಗ ಉಂಟು ಮಾಡ್ತಕ್ಕಂಥ ಕೇಸ್ಗಳಿಗೆ ಯಾವ ಕ್ರಿಮಿನಲ್ ಕೇಸ್ ಅಫೆನ್ಸ್ ಐತೆ ಅದನ್ನು ಹಾಕಿ ಅವ್ರನ್ನ ಕೇಸ್ ಲಿಸ್ಟ್ ಮಾಡಬೇಕು. ಎರಡೂ ಇವ್ರು ಮಾಡಲಿಲ್ಲ ಅಂತಂದರೆ ಪೊಲೀಸ್ನವರು, ನಾವು ನಮ್ಮ ಪಕ್ಷದ ನನ್ನ ವೈಯಕ್ತಿಕವಾಗಿ ನಾನು ಧರಣಿ ಮಾಡ್ತೀನಿ ಸ್ಟೇಷನ್ ಮುಂದೆ. ಮಾಡಲಿ ಇಲ್ಲ ಸತ್ಯನ ಜನಕ್ಕೆ ಅವರೇ ಪೊಲೀಸ್ನವರು ಹೇಳಲಿ, ಇಲ್ಲ ರೀ ಇದು ಸತ್ಯ ಐತೆ ಅಂತ. ಇದು ಸುಳ್ಳು ಕಂಡ್ರೆ ಅಂತ ಪೊಲೀಸ್ನವರೇ ಹೇಳಲಿ, ನಾವು ಹೇಳಲ್ಲ. ದಿವಸ ಕೇಳೋಕ್ಕಾಗಲ್ಲ ರೀ ಇದನ್ನು. ಅಸಹ್ಯ. ನಾವು ಮಾಡೋ ಕೆಲಸ ಬಿಟ್ಬಿಟ್ಟು ಬರೀ ಇದೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತದ? ನಾವು ಅದಕ್ಕೆ ಇದಕ್ಕೊಂದು ಅಂತಿಮವಾದಂಥ ಇತಿಶ್ರೀ ಆಡಬೇಕು ಅಂತ. ಹಾಗೇನಾದ್ರು ಹಗರಣ ಆಗಿದ್ರೆ ನೇರವಾಗಿ ಲೋಕಾಯುಕ್ತ ಇದೆ, ಬೇರೆ ಎಲ್ಲ ತನಿಖೆ ನಡೀತಾ ಇದೆ. ಪೊಲೀಸ್ನವರು ತನಿಖೆ ಮಾಡ್ತಾವ್ರೆ. ತನಿಖೆ ತೀರ್ಪು ಆಚೆ ಬರೋಕ್ಕಿಂತ ಮುಂಚೆನೇ 8-9 ಕೋಟಿ ತಿಂದರು, 18 ಕೋಟಿ ತಿಂದರು, ಚುನಾವಣೆ ಮಾಡಿಕೊಂಡ್ರು. ಎಲ್ಲನೂ ದಿವಸ ಬೆಳಿಗ್ಗೆ ಎದ್ದು ಹೇಳಿದ್ರು ಯಾರು ಕೇಳ್ತಾರ್ರಿ? ನಮಗಂತೂ ಮಾಡೋಕ್ಕೆ ಬೇಜಾನ್ ಕೆಲಸ ಅದಪ್ಪ. ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಇದರಿಂದ ಓಡಾಡೋಣ ನಾವು. ಅದಕ್ಕೆ ಇದು ಒಂದು ಇತಿಶ್ರೀ ಆಡ್ಬಿಡೋಣ, ಇದಕ್ಕೊಂದು ಅಂತಿಮವಾದಂಥ ತೀರ್ಮಾನ ಆಗ್ಬಿಡ್ಲಿ. ನೀವು ಎಲ್ಲ ಬರ್ತೀರಾ ಮೀಡಿಯಾದವ್ರ ಮುಂದೆ ಇದು ಇತ್ಯರ್ಥ ಆಗಲಿ. ಈಗ ಪೊಲೀಸ್ನವ್ರು ಹೇಳೋರೆ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂತ. ಅವ್ರು ನೋಟಿಸ್ ಕೊಡೋ ಜೊತೆಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ನಮ್ಮಿಂದನೂ ವೈಯಕ್ತಿಕವಾದ ಕಂಪ್ಲೇಂಟ್ ಕೊಡ್ತೀವಿ. ಆ ಕಂಪ್ಲೇಂಟ್ನಲ್ಲಿ ಅವರು ನೋಡಲಿ, ಏನು ತೀರ್ಮಾನ ಮಾಡ್ತಾರೆ ಮಾಡಲಿ. ಸತ್ಯ ಆಗಿದ್ರೆ ಪೊಲೀಸ್ನವರೇ ಸಾರ್ವಜನಿಕರಿಗೆ ತಿಳಿಸ್ಬೇಕು, ಇದು ಸತ್ಯ ಕಂಡ್ರೆ ಮಾಜಿ ಶಾಸಕರು ಹೇಳೋದು ಅಂತ. ಸುಳ್ಳು ಅಂದರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ತಗೋಬೇಕು. ಸತ್ಯ ಆಗಿದ್ರೆ ನಮ್ಮ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು. ಓಕೆ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದ್ರು, ಪೊಲೀಸರು ನಿಮ್ಮನ್ನು ತಡೆದಿದ್ದಾರೆ ಸರ್. ಇವತ್ತು ಚಕ್ರಬಾವಿಯಲ್ಲಿ ನಮ್ಮ ಕುದೂರು ಶಾಖೆಯಲ್ಲಿ ನಡೆದಿದ್ದಂಥ ನಕಲಿ ಚಿನ್ನಾಭರಣದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕ ಮಂಜು ಅವರು ಅಸಂಬದ್ಧವಾದಂಥ ಜನಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಅಥವಾ ಸಮಾಜದ ಶಾಂತಿ ವಾತಾವರಣ ಅಥವಾ ನಂಬಿಕೆ ವಾತಾವರಣಕ್ಕೆ ಕುತ್ತು ಬರುವಂಥ ಒಂದು ಹೇಳಿಕೆಗಳನ್ನ ನೀಡ್ತಾ ಬಾಲಕೃಷ್ಣ ಅವರು ಶಾಸಕರು ಮತ್ತು ಅವನ ತಮ್ಮ ಇವರೇ ಸೇರ್ಕೊಂಡು ಮಾಡೋರು ಅನ್ನೋ ರೀತಿಯ ಜನಗಳಿಗೆ ಒಂದು ಮಾಹಿತಿ ಹೋಗ್ತಕ್ಕಂಥ ಅಥವಾ ಜನಗಳನ್ನ ತಪ್ಪುದಾರಿಗೆ ತಿರುಗಿಸ್ತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಬರ್ತಿದ್ರು. ಅದಕ್ಕೆ ಇವತ್ತೊಂದು ಅಂತಿಮ ಘಟ್ಟ, ಇದು ಒಂದು ಯಾವುದಾದ್ರೂ ಒಂದು ಇತ್ಯರ್ಥ ಆಗಬೇಕು. ನನ್ನ ಹತ್ರ ಒಂದು ಲಾರಿ ಲೋಡೋ 2 ಲಾರಿ ಲೋಡೋ ಎಷ್ಟೋ, ಅವರು ಹೆಚ್ಚು ಕಮ್ಮಿ ಲಾರಿಗಂತೂ ಜಾಸ್ತಿ, ಅದನ್ನ ತೆಗೆದುಕೊಂಡು ಬರಬೇಕು, ತೊಗೊಂಬರ್ತೀನಿ, ತಂದು ಎಲ್ಲವನ್ನೂ ಕೂಡ ಚಕ್ರಬಾವಿಯಲ್ಲಿ ಚರ್ಚೆ ಮಾಡ್ತೇನೆ, ಇದು ಹೊರ ಜಗತ್ತಿಗೆ ಹೊರ ಜನಗಳಿಗೆ ಅಂತ ಅದನ್ನು ಮುಕ್ತವಾಗಿ ಸ್ವಾಗತ ಮಾಡ್ದು. ಬಂದು ಆತನ ಹತ್ರ ಇರ್ತಕ್ಕಂಥದ್ದು ಗಾಳಿಯಲ್ಲಿ ಗುಂಡ ಅಥವಾ ಇದು ನಿಜ ವಿಚಾರನ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಬೇಕು. ಅದೇ ನನ್ನ ಪ್ರಯತ್ನನೂ ಬಾಲನವ್ರ ಪ್ರಯತ್ನನೂ ಅಂತಿಮವಾಗಿ ಜನಗಳಿಗೆ ನಿಜ ಮಾಹಿತಿ ಹೋಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾವು ಅಲ್ಲಿ ಫಿಕ್ಸ್ ಮಾಡಿದ್ದಂಥದ್ದು. ಅದು ನಾನು ಚಕ್ರಬಾವಿಗೆ ಬರ್ತೀನಿ, ನಾನು ಚಕ್ರಬಾವಿಲೇ ಬಂದು ಉತ್ತರ ಕೊಡ್ತೀನಿ, ಮಾಗಡಿ ಬೇಡ, ತಾಲೂಕ್ ಪಂಚಾಯಿತಿ ಆವರಣ ಬೇಡ, ಚಕ್ರಬಾವಿಗೆ ಬಂದು ನಾನು ಮಾತಾಡ್ತೀನಿ ಅಂತ. ನಿನ್ನೆ ದಿನ ಇದೆಲ್ಲ ವಿರುದ್ಧ ಇದಕ್ಕೆ ಪುನಃ ಯೂಟರ್ನ್ ನೋಡೋದು. ನಿನ್ನೆ ಸಾಯಂಕಾಲ ಈ ನಮ್ಮ ಕನ್ನಡ ವ್ಯಾಕರಣದಲ್ಲಿ ನಿಮಗೆ ಈ ನವರಸಗಳು ಬರ್ತವೆ, ನವರಸ ಅಂತಾರೆ. ನವರಸ ಅಂದರೆ ಜಗ್ಗೇಶ್ನ ನವರಸ ನಾಯಕ,
ರೌದ್ರ, ಬೀಭತ್ಸ, ಕರುಣೆ, ಈ ಕರುಣಾ ರಸ ಮತ್ತು ಶಾಂತರಸನ ಒಂದು ಮಿಕ್ಸಿಗೆ ಕರೆದ್ಬಿಟ್ಟು ಈಚೆಗೆ ಬಂದರೆ ಯಾವ ರಸ ಬರ್ತದೋ ಆ ರಸ ಈ ಮಾಜಿ ಶಾಸಕ. ನೆನ್ನೆ ದಿನ ಆಗಲೇ ಅಯ್ಯೋ ಕಟ್ಟೆ ಮನೆ ಯಜಮಾನ್ರು ಹೇಳ್ಬಿಟ್ಟು ಅವರಪ್ಪ ನಾನು ಬರ್ತೀನಪ್ಪ, ಡೋಂಗಿ ಜನಗಳ ಸಿಂಪತಿ ಗಿಟ್ಟಿಸ್ತಕ್ಕಂಥ ಅಯ್ಯೋ ಪಾಪ ಮಂಜು, ನನಗೆ ಅಣ್ಣ ತಮ್ಮದಿರಿಲ್ಲ, ಬಾಲಕೃಷ್ಣ ನನ್ನ ಜೊತೆಗೆ ತಮಾಜಿನ ನನ್ನಾದ್ಮೇಲೆ ತಮಾಜಿ ನುಡಿಸು, ಅದಾದಮೇಲೆ ರಾಜು ನುಡಿಸು, ಅದಾದಮೇಲೆ ಪಾಪು ನುಡಿಸು ಅಂತ ಅರ್ಜಿಯನ್ನು ಹಾಕೊಂಡು ಹುಟ್ಟಲಿಲ್ಲ. ಬಾಲಕೃಷ್ಣ ಹುಟ್ಟಿದ್ರು ನೈಸರ್ಗಿಕವಾಗಿ ನಮ್ಮ ತಂದೆ ತಾಯಿಗಳ ಪ್ರೀತಿ ಫಲವಾಗಿ ನಾವುಗಳು ಜನಿಸ್ತು, ಹಂಗೆ 4 ಜನ ನಾವು ಜನಿಸಿದ್ದೀವಿ. ಹಾಗೆ ಮಂಜು ಒಬ್ಬ ಹುಟ್ಟಿರ್ಬೋದು, ಅವನ ಜೊತೆಗೆ ಅಕ್ಕ ತಂಗಿದಿರು ಹುಟ್ಟಿರ್ಬೋದು. ಆದರೆ ಚಕ್ರಬಾವಿಗೆ ನನ್ನ ಕಟ್ಟೆ ಮನೆ ಯಜಮಾನ್ ಬಾಲಕೃಷ್ಣ ಅವ್ರು ಬರೀ ಹೇಳ್ಬಿಟ್ಟವ್ರೆ ನಾವು ಹೋಯ್ತೀವಿ ಸ್ವಾಮಿ ಅಂತ ನೆನೆ ದಿನ ಡೋಂಗಿತನ ಇಂಥವನ್ನ ಬಿಡು, ವಾಸ್ತವವಾಗಿ ಮಾತಾಡು. ಈ ವಿಚಾರ ಮಾತಾಡಬೇಕು ಅಂತಲೇ ಬಂದು ಈ ಗಂಭೀರ ಆರೋಪ ಚಕ್ರಬಾವಿ ಸೊಸೈಟಿ ಕುದೂರು ಬ್ರ್ಯಾಂಚ್ನಲ್ಲಿ ನಡೆದಂಥ ಹಗರಣ ಒಂದು ಆಗಿರೋದು ಸತ್ಯ. ಅದನ್ನ ಹಗರಣ ಆಗಿಲ್ಲ ಅಂತ ನಾವು ಯಾರು ಹೇಳ್ತಾ ಇಲ್ಲ. ನಕಲಿ ಚಿನ್ನಾಭರಣ ಇಟ್ಟಿರ್ತಕ್ಕಂಥದ್ದು, ಅದರ ಅಷ್ಟು ಬಡ್ಡಿ ಸಹಿತವಾಗಿ ಅಷ್ಟು ದುಡ್ಡು ವಸೂಲಿಯಾತ ಆಗಿರ್ತಕ್ಕಂಥದ್ದು ಕೂಡ ಸತ್ಯ. ಆದರೆ ಒಂದು ದಿನ 9 ಕೋಟಿ ಚಿನ್ನಾಭರಣ ನಕಲಿಯಾಗಿ ಇಟ್ಬಿಟ್ಟಿದ್ರು ಅನ್ನೋಂಥ ದಾರಿ ತಪ್ಪಿಸ್ತಕ್ಕಂಥದ್ದು, ಮುಂದುವರೆದು 18 ಕೋಟಿ ಇಟ್ಬಿಟ್ಟಿದ್ರು. ಅಲ್ಲಿ ಆಗಿರ್ತಕ್ಕಂಥ ಒಟ್ಟು ಚಿನ್ನಾಭರಣದ ಅಡಮಾನ ವ್ಯವಹಾರವೇ 17 ಕೋಟಿ 5 ಲಕ್ಷ. 18 ಕೋಟಿ ನಿನಗೆ ಯಾವ್ದು ಮಾಹಿತಿ ಕೊಡ್ತಿರೋದು? ಯಾಕೆ ಇಂಥ ತಪ್ಪು ಸಂದೇಶವನ್ನು? ಅವ್ಯವಹಾರ ಆಗಿರೋದು ಎಷ್ಟು ಅಂತ ಹೇಳೋದು? ಅವ್ಯವಹಾರ ಅದರೊಳಗೆ 4 ಕೋಟಿ 38 ಲಕ್ಷಗಳಷ್ಟು ದುಡ್ಡು ಅವ್ಯವಹಾರವಾಗಿದ್ದಂಥ ದುಡ್ಡು ಬಡ್ಡಿ ಸಹಿತವಾಗಿ ವಸೂಲಿ ಆಗಿರ್ತಕ್ಕಂಥದ್ದು. ತಪ್ಪು ಮಾಡಿರ್ತಕ್ಕಂಥವನು ಅದಕ್ಕೆ ಸಂಬಂಧಪಟ್ಟಂಥವ್ರ ಮೇಲೆ ಕಾನೂನು ಕ್ರಮ ಏನು ನಂತರ ಮೊದಲಿದ್ದಂಥ ಮ್ಯಾನೇಜ್ ನಂತರ ಹೋದಂಥವರು ನಮ್ಮ ಬೆಂಗಳೂರು ಬ್ರ್ಯಾಂಚ್ ಮುಖ್ಯ ಶಾಖೆಗೆ ಹೆಡ್ ಆಫೀಸ್ಗೆ ಕೊಟ್ಟಂಥ ಮಾಹಿತಿ ಮೇರೆಗೆ ತನಿಖೆ ನಡೀತು. ತನಿಖೆ ನಂದ ನಂತರ ತಪ್ಪಿತಸ್ಥರ ಮೇಲೆ FIR ಆಗೈತೆ. ಕಾನೂನು ಅದರ ಕ್ರಮ ಅದನ್ನು ಕೈಗೊಳ್ತೈತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಅಲ್ಲಿರ್ತಕ್ಕಂಥ ಮಾಹಿತಿ ಒಂದು, ಅದನ್ನು ದಾಖಲೆ ಸಹಿತ ನಾನೆಲ್ಲ ಇಟ್ಕೊಂಡಿದ್ದೀನಿ ಅಂತವನು ದಾಖಲೆ ಇಟ್ಕೊಂಡು ಮಾತಾಡಬೇಕು. ಇದನ್ನೇ ನಾನು ಹೇಳೋದು. ಗಾಳಿಲಿ ಗುಂಡು ಸುಮ್ಮನೊಂದು ಎಸ್ಬಿಟ್ಟು ಹೋಗೋದು. 18 ಕೋಟಿ ನಿಮ್ಮ ತಲೆಯಲ್ಲಿ ಎಷ್ಟಾದರೂ ಕೆಲಸ ಮಾಡ್ಕೋಬೋದು. ಚೀನಣ್ಣನ ತಲೆಯಲ್ಲಿ 18 ಕೋಟಿ 200 ಕೋಟಿ ಆಗ್ಬೋದು, ಇನ್ನೊಂದು ಆಗ್ಬೋದು. ಏನೈತೆ ವಾಸ್ತವವನ್ನು ಮಾತಾಡಿ ಇವತ್ತಾಗಿರ್ತಕ್ಕಂಥ ಕ್ರಮ ಏನೈತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ತಪ್ಪಿತಸ್ಥರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳೋ ತನಕ, ಅದರಿಂದ ವಸೂಲಾತಿ ಮಾಡೋ ತನಕನೂ ಕ್ರಮ ಜರುಗಿಸಿರ್ತಕ್ಕಂಥದ್ದು. ಈಗ ಪಹಲ್ಗಾಮ್ ಮೇಲೆ ಮೊನ್ನೆ ದಿನ ಹೋದ ವರ್ಷ, ಇವಾಗ 1 ವರ್ಷ ಆಗಿರ್ಬೋದು ಬಹುಶಃ, ಪಹಲ್ಗಾಮ್ ಮೇಲೆ ದಾಳಿ ಆಯಿತು. ಪಹಲ್ಗಾಮ್ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು, ಭಯೋತ್ಪಾದಕರು ನಡೀತಕ್ಕಂಥದ್ದು, ಆ ಕೆಲಸ ಏನಾಗಬೇಕೋ ಸರ್ಕಾರ ನರೇಂದ್ರ ಮೋದಿನೇ ಮಾಡೋರು ಪಹಲ್ಗಾಮ್ ದಾಳಿ ಅಂದಂಗೆ ಆಯ್ತಿದ್ದು ಮಂಜು ಹೇಳ್ತಾ ಇರ್ತಕ್ಕಂಥದ್ದು. ನಾನೊಬ್ಬ ನಿರ್ದೇಶಕನಾಗಿ, ಇವತ್ತು ಅಧ್ಯಕ್ಷ ಇರ್ಬೋದು, ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಜಿಲ್ಲಾ ಬ್ಯಾಂಕಿಗೆ ನಾನೊಬ್ಬ ನಿರ್ದೇಶಕ, ಒಬ್ಬ ಶಾಸಕಾಂಗದ ಪಕ್ಷದವನಿದ್ದಂಗೆ ನಾನು ಒಂದು ಬ್ಯಾಂಕಿನ ವ್ಯವಹಾರಗಳು ಈ ರೀತಿ ಆಗಬೇಕು, ಪಾಲಿಸಿ ಮೇಕಿಂಗು ನಂದು. ದಿನ ಬೆಳಿಗ್ಗೆ ಹೋಗ್ಬಿಟ್ಟು ಬ್ಯಾಂಕಿನಲ್ಲಿ ಅಡಮಾನ ಮಾಡೋಕ್ಕೆ ಬಂದವ್ರ ಹತ್ರ ಎಲ್ಲ ನೀನು ಯಾವ ಚಿನ್ನ ತಂದಿದ್ಯಾ, ನಿಂದಿದೇನು, ನೀನು ಯಾಕೆ ಬಂದೆ, ನಿನ್ನ ಹೆಸರೇನು, ಇದು ತಮಾಜಿ ಕರ್ತವ್ಯ ಅಲ್ಲ. ತಮಾಜಿ ಕರ್ತವ್ಯ ಒಂದು ಕಾನೂನನ್ನು ಸುವ್ಯವಸ್ಥಿತವಾದಂಥ ನಿರ್ದೇಶಕ ಮಂಡಳಿಯಲ್ಲಿ ಕುಳಿತುಕೊಂಡು ಚಿನ್ನಾಭರಣ ಸಾಲ ಒಬ್ಬ ವ್ಯಕ್ತಿಗೆ ಗರಿಷ್ಠ ಇಷ್ಟು ಕೊಡ್ಬೋದು, ಕನಿಷ್ಠ ಇಷ್ಟು ಕೊಡ್ಬೋದು, ಚಿನ್ನಾಭರಣ ಪರೀಕ್ಷೆ ಇಂಥವನ್ನಾಗಿರಬೇಕು, ಒಂದು 5 ವರ್ಷಕ್ಕೂ 10 ವರ್ಷಕ್ಕೂ ಒಬ್ಬನ್ನ ನೇಮಕ ಮಾಡ್ತಕ್ಕಂಥದ್ದು, ಚಿನ್ನದ ಅವಶ್ಯಕತೆ ಇರ್ತಕ್ಕಂಥವ್ರು ಬಂದಂಥ ಸಂದರ್ಭದಲ್ಲಿ ಅದನ್ನು ಮೌಲ್ಯಮಾಪನ ಮಾಡ್ತಕ್ಕಂಥವ್ನೇನಿರ್ತಾನೆ ಅವ್ನು ಬಂದು ಮಾಡಬೇಕು, ಅದಕ್ಕೆ ತಕ್ಕಂಥ ದುಡ್ಡನ್ನು ಆತ ಪಡೆದು ಹೋಗ್ತಾ ಇರ್ತಾನೆ. ನನ್ನನ್ನು ಕಾನೂನಾಗಲಿ ನೈತಿಕವಾಗಲಿ ನಾನು ಅಲ್ಲಿ ಹೋಗಿ, ಕಾನೂನು ಒಂದೇ ಅಲ್ಲ ನೈತಿಕವಾಗ್ಲೂ ಹೋಗಿ ನಾನು ಕೂತ್ಕೊಂಡು ಚಿನ್ನಾಭರಣ ಅಡಮಾನ ಮಾಡೋಕ್ಕೆ ಬಂದಂಥವನ್ನ ಏನಪ್ಪ ಇದು, ಎಷ್ಟು ಗ್ರಾಮ್ ಇಡ್ತಾ ಇದೆಯಾ, ಯಾಕಪ್ಪ ಇಡ್ತಾ ಇದೆಯಾ, ನಿಂದೇನ ಯಾಕೆ, ನೋ ಅದಲ್ಲ. ಅದ್ರ ಕೆಲಸ ಬ್ಯಾಂಕಿಗೆ ಏನು ಸಿಬ್ಬಂದಿಗಳಿರ್ತಾರೆ ಅವ್ರು ನೋಡ್ಕೊಳ್ಳೋಂಥದ್ದು. ನಿಮ್ಮ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ 100ಕ್ಕೆ 1000 ಭಾಗ ಸತ್ಯ. ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಮೇಲೆ ನಾನು ದೂರು ಕೊಟ್ಟಿದ್ದೀರಾ? ನಾನು ದೂರು ಕೊಟ್ಟಿಲ್ಲ, ಮಾಧ್ಯಮಗಳ ಮುಖಾಂತರ ಅವ್ರನ್ನ ಎಳೆಯಾಗಿ ಬಿಚ್ಚಿ ಅವ್ರದ್ದು ಇಂದಿನ, ನಾನು ಏನು ಹೇಳೋದು, ಇಂಥ ವಿಚಾರ ನೀವು ಕೇಳ್ತೀರಿ, ನಾನು ಹೇಳಲೇಬೇಕಾಗಿ ಬರ್ತದೆ, ಅವರ ವೈಯಕ್ತಿಕ ವಿಚಾರ ಅಂತ ಅನ್ಬೋದು, ಅದು ಬೇಡ ಅಂಥವೆಲ್ಲವನ್ನು ಬಿಚ್ಚಿ ಒಣಗಾಕಿದ್ದೆ ಅವ್ರನ್ನಾಗಲೇ. ಅವರ ಖಾಸಗಿ ಜೀವನದಿಂದ ಹಿಡ್ಕೊಂಡು ಅವರ ಸಾಮಾಜಿಕ ಜೀವನದವರೆಗೂ ಒಗೆದು ಒಣಗಾಕಿದ್ದರ ಪ್ರತಿಫಲ ಹಿಂಗೆ ದಿನ ಬೆಳಿಗ್ಗೆ ಮತಿಭ್ರಾಂತರಾಗಿ ಉಡಿಕಟ್ಟೆ ಯಜಮಾನರು ಬರೀ ಹೇಳ್ಬಿಟ್ಟಿದ್ದಾರೆ, ನನಗೆ ಯಾರು ಅಕ್ಕ ತಮ್ಮ ಇಲ್ಲ, ಅಕ್ಕ ತಂಗಿ ಇಲ್ಲ, ನಾನು ಒಬ್ಬನೇ, ಇಲ್ಲಿರೋರೇ ನನ್ನ ಅಣ್ಣ ತಮ್ಮಂದಿರು. ನಾಟಕೀಯತೆಯನ್ನು ಬಿಡು. ಹಂಗಿದ್ಮೇಲೆ ಯಾಕಪ್ಪ ನಿನ್ನ ಹೆಂಡತಿ ಲಕ್ಷ್ಮಿ ಅವ್ರನ್ನ ನಿಲ್ಲಿಸ್ದೆ ತಾಲೂಕ್ ಪಂಚಾಯತಿಗೆ? ಬೇರೆ ಇನ್ಯಾರು ಅಣ್ಣ ತಮ್ಮದಿರು, ನಾನು ಸುತ್ತಮುತ್ತ ಇರ್ತಕ್ಕಂಥ ಈ ಕಾರ್ಯಕರ್ತ ಬಂಧುಗಳೇ ನನ್ನ ಅಣ್ಣ ತಮ್ಮದಿರು ಅಂತಕ್ಕಂಥ ಮಾತನ್ನು ನೀನು ಹೇಳ್ತಕ್ಕಂಥ ಪುಣ್ಯಾತ್ಮ, ಅವತ್ತು ನಿಮ್ಮ ಶ್ರೀಮತಿ ಲಕ್ಷ್ಮಿಗೆ ಯಾಕೆ ಕೊಟ್ಟಪ್ಪ ಸೀಟ್ನ? ಇನ್ನೇನಾರ ಬಾಲಕೃಷ್ಣ ಅವ್ರಂಗೆ
ಇನ್ನೂ ದೊಡ್ಡ ಕುಟುಂಬ ಏನಾದ್ರು ಆಗಿದ್ರೆ ಪ್ರತಿಯೊಂದು ಊರಿಗೆ ಒಬ್ಬೊಬ್ರು ನೀನು ಹಾಕ್ತಿದ್ದೆ, ಇರೋರೊಬ್ಬರು ಹೆಂಡ್ತಿನ ಆ ಊರಿಗೆ ಹಾಕಿದ್ದೀನಿ ಅಂತ ನೀನು ಹೇಳ್ತಾ ಇದೀಯ. ನೀನು ರಾಜು ಹಂಗೋ, ಬಾಲಕೃಷ್ಣ ಅವ್ರ ತಮ್ಮ ಪಾಪು ಹಂಗೋ ಹಿಂಗಿದ್ದಿದ್ರೆ ಊರಿಗೊಂದು ಪ್ರಾಂತ್ಯಕ್ಕೊಂದು ಅಂತಕ್ಕಂಥ ಹಿಂದೆ ರಾಜರ ಕಾಲದ ಆಳ್ವಿಕೆಗೆ ಹೋಯ್ತಿದ್ದೆ. ಇಷ್ಟು ರಾಜಕೀಯ ಕಾರಣಕ್ಕೋಸ್ಕರ ನಿಮ್ಮ ಮೇಲೆ 100ಕ್ಕೆ 1000 ಪಾಲು ರಾಜಕೀಯದ ದುರುದ್ದೇಶದ ವಿನಃ ಇನ್ನೇನು ಇಲ್ಲ. ರಾಜಕೀಯ ದುರುದ್ದೇಶ ಮತ್ತು ನಮ್ಮ ಯಾವುದಾದ್ರು ಹೋಟೆಲ್ ಯಾವುದು ಸಿನಿಮಾ ನಾನು ನೀವು ಸೇರ್ಕೊಂಡಿದ್ದು ಎಂಥದ್ದು ಮಿರಾಕಲ್ ಗಾರ್ಡನ್ನಿನ ಪತ್ರಿಕಾಗೋಷ್ಠಿಯ ನಂತರದ ಮರ್ಮಾಘಾತವಾಗಿ ಅವ್ರಿಗಾಗಿರ್ತಕ್ಕಂಥ ಮರ್ಮಾಘಾತಕ್ಕೆ ಎತ್ತೆತ್ಲೋ ಹೋದಂಗೆ ತಿಕ್ಲಂಗೆ ಮಾತಾಡ್ತಾರೆ. ಇದ್ರ ಬಗ್ಗೆ ನಾನು ಸಾಮಾಜಿಕ ಶಾಂತಿಯನ್ನು ಕದಡ್ತಾ ಇರ್ತಕ್ಕಂಥದ್ದು ಇದು ಮಾಡಬಾರ್ದು ಅಂತಕ್ಕಂಥ ಸರ್ಕಾರಿ ಏನು ಸಮಾಜ ಆರೋಗ್ಯಕರ ಸಮಾಜಕ್ಕೆ ತಪ್ಪು ಸಂದೇಶದ ಮೂಲಕ ಅಶಾಂತಿಗೆ ಕಾರಣವಾಗಬಾರ್ದು ಅನ್ನೋಂಥ ವಿಚಾರವಾಗಿ ನಾನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದನ್ನ ನಾನು ಕೊಡ್ತೀನಿ. ಇವಾಗ ಏನಾದ್ರು ನಿಮ್ಗೆ ಆರೋಪ ಮಾಡಿದಾರಲ್ಲ, ದೂರ ದಾಖಲಿಸ್ತಾರೆ, ಅದನ್ನ ನಾವು ಯೋಚನೆ ಮಾಡಿ ಈಗ ನಾವು ಅನ್ಕೊಂಡಿದ್ದು ನಾವು ಅಥವಾ ಬಾಲಣ್ಣವರು ನಮ್ಮ ಮಾನಸಿಕವಾದಂಥ ಸ್ಥಿತಿ ಚಕ್ರಬಾವಿಲಿ ಒಂದು ಚರ್ಚೆ ಸಂವಾದ ಎದುರು ಬದ್ರಾಗಿ ನಡೀತದೆ ಅಂತ ನಾವು ಅನ್ಕೊಂಡಿದ್ದು. ಅದಕ್ಕೆ ಪೊಲೀಸ್ನವರು ಅವರ ಕಾರಣಗಳನ್ನು ಒಡ್ಡಿ ನಮ್ಮನ್ನು ಇಲ್ಲೇ ತಡೆ ಮಾಡಿರ್ತಕ್ಕಂಥದ್ದು. ಈಗ ಮುಂದುವರೆದು ನಾವು ಏನು ಮಾಡಬೇಕು ಅಂತಕ್ಕಂಥ ಬದಲಾದಂಥ ಪರಿಸ್ಥಿತಿಯಲ್ಲಿ ಏನು ತೀರ್ಮಾನ ತಗೋಬೇಕೋ ಸೂಕ್ತವಾದಂಥ ತೀರ್ಮಾನ ತಗೊಳ್ಳಿಕ್ಕೆ ಬದ್ರಿದ್ದೇವೆ ಸರ್. ಓಕೆ, ಥ್ಯಾಂಕ್ ಯು. ಹಾಕಿದ್ವಿ ಸರ್. ಅಲ್ಲಿ ಮೀಟಿಂಗಿಗೆ ಅವಕಾಶ ಇಲ್ಲ ಅಂತ ಹೇಳಿ ನಾವು ಆಲ್ರೆಡಿ ತಮಗೂ ನೋಟಿಸು ಹೋಗಿದೆ ಸರ್. ನಾವು ಕೃಷ್ಣಮೂರ್ತಿ ಅವರಿಗೆ ಕೊಟ್ಟಿದ್ದೀವಿ ಸರ್. ಅದಾದಮೇಲೆ ಅವ್ರ ಕಡೆವರೆಗೂ ಎಲ್ಲ ನೋಟಿಸನ್ನು ಕೊಟ್ಟಿದ್ದೀವಿ ಸರ್. ಹಂಗಾಗಿ ಅಲ್ಲಿ ಮೀಟಿಂಗ್ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಮೀಟಿಂಗ್ ಅಲ್ಲಿ ಆಲ್ರೆಡಿ ಅದು ಎಲ್ಲ ಬಂದಾಗಿ ಯಾವುದೇ ರೀತಿಯಲ್ಲಿ ಹೋಗ್ರಿ ಎಲ್ಲ ಹೋಗ್ರಿ ಎಲ್ಲ ಹೋಗ್ರಿ ಇಲ್ಲ ಬೇಡ 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 ದಯವಿಟ್ಟು ಬೇಡ. ತಾವು ಎಲ್ಲಿ ಬೇಕಾದ್ರೂ ಮಾಡಿ ಸರ್. ಈಗ ಚಕ್ರಭಾವಿನಲ್ಲಿ ಈಗ ಅನುಮತಿನ ಇಲ್ಲ, ನಾವು ಅವ್ರನ್ನ ಬಿಡೋದೇ ಸರ್. ಎಲ್ಲಿ ಬಿಡೋದೇ ಇಲ್ಲ ಸರ್. ಯಾವುದೇ ಕಾರಣದಿಂದ ಬಿಡೋದಿಲ್ಲ ಸರ್. ಅದು ಯಾವುದೇ ಕಾರಣದಿಂದ ಬಿಡೋದಿಲ್ಲ ಸರ್. ಇದು ಸಾರ್ವಜನಿಕ ಹಿತದೃಷ್ಟಿ ಇರೋದ್ರಿಂದ ಕಾನೂನು ಸುವ್ಯವಸ್ಥೆ ಭಂಗ ಆಗಬಾರ್ದು ಅನ್ನೋ ಒಂದೇ ನಿಟ್ಟಿನಲ್ಲಿ ಕ್ಯಾನ್ಸಲ್ ಮಾಡಿ. ಕಾನೂನು ಸುವ್ಯವಸ್ಥೆ ಭಂಗ ಆದ್ರೆ ಯು ಗಾಟ್ ಆಲ್ ದ ರೈಟ್ಸ್ ಟು ಟೇಕ್ ಆಕ್ಷನ್ ಮಾಡ್ತೀವಿ ಸರ್. ಅದು ಆ ಹಿನ್ನೆಲೆ ಇಟ್ಕೊಂಡೆ ನಾವು ಈಗ ಪ್ರಿವೆಂಟಿವ್ ರಿಸ್ಟ್ರಿಕ್ಷನ್ ಮಾಡ್ತಾ ಇರೋದು. ಆ ಹಿನ್ನೆಲೆ ಇಟ್ಕೊಂಡೆ ನಾವು ತಮ್ಮನ್ನು ಪ್ರಿವೆಂಟಿವ್ ರಿಸ್ಟ್ರಿಕ್ಷನ್ ಮಾಡ್ತಾ ಇರೋದು. ಅದೇ ಉದ್ದೇಶಕ್ಕೆ ಈಗ ಪ್ರಿವೆಂಟಿವ್ ರಿಸ್ಟ್ರಿಕ್ಷನ್ ಮಾಡೋದಕ್ಕೆ ನಮಗೆ